ಜನಸಾಮಾನ್ಯರನ್ನ ಕೊರಗಿ ಸಾಯಿಸೋ ಬದಲು ಒಂದೇ ಸಲ ನಿಮ್ಮ ಕೈಯಾರ ನಮಗೆ ವಿಷ ಕೊಟ್ಟು ಒಂದೇ ಸಲ ಕೊಲ್ಲಾಕ್ರಿ ನೀವು ನಮಗೆ ಸಾಕಾಗ್ಯದ್ರಿ ಈ ಕೆಮಿಕಲ್ದಿಂದು. ನಾವು ಕುಡಿಯೋಂಥ ನೀರು ವಾಸ ಮಾಡೋಂಥ ಏರಿಯಾದಲ್ಲಿ ನೀವು ಬಂದು ಎರಡು ದಿವಸ ನಮ್ಮ ಜೊತೇಲಿ ಇದ್ದು ನಾವು ಊಟ ಮಾಡೋಂಥ ಆಹಾರ ಊಟ ಮಾಡಿ ನಾವು ಕುಡಿಯೋಂಥ ನೀರು ನೀವು ಕುಡೀರಿ, ನಮ್ಮ ಕಷ್ಟ ನಿಮಗೆ ಗೊತ್ತಾಗುತ್ತೆ. ಈ ಫ್ಯಾಕ್ಟ್ರಿಗಳಿಗೆ ಜನರ ಕಣ್ಣಲ್ಲಿ ಮಣ್ಣು ಹಾಕುವಂತೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು 15 ದಿವಸ 20 ದಿವಸ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗ್ತವೆ, ಮತ್ತು ಫ್ಯಾಕ್ಟ್ರಿಗಳು ಆನ್ ಆಗ್ತವೆ. ಸಾಯಂಕಾಲ 5 ಗಂಟೆಗೆ ಹೋಗಿ ನೋಡ್ರಿ, ನೀವು ರೋಡೇ ಕಾಣಲ್ಲ. ಹೋಗ್ತಕ್ಕಂಥ ಬರ್ತಕ್ಕಂಥ ವಾಹನಗಳಿಗೆ ರೋಡೇ ಕಾಣಲ್ಲ, ಆ ರೀತಿಯಾದಂಥ ಹೊಗೆ ಬಿಡ್ತಾ ಇದ್ದಾರೆ ಅವರು. ಹುಮ್ನಾಬಾದ್ನಲ್ಲಿ ಮತ್ತೆ ಶುರುವಾಯಿತು ವಿಷಪೂರಿತ ಕೆಮಿಕಲ್ ಫ್ಯಾಕ್ಟರಿಗಳ ಹಾವಳಿ, ಜನರಲ್ಲಿ ಆತಂಕ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಹೊರವಲಯದಲ್ಲಿ ಮಾಣಿಕ್ ನಗರ ಗ್ರಾಮ ಪಂಚಾಯಿತಿ ಆವೃತ್ತಿಯಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿನ ಫ್ಯಾಕ್ಟರಿಗಳ ಕುರಿತು ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೆಡೆ ಭಾರಿ ಚರ್ಚೆಯಾಗಿತ್ತು. ಈ ಬಾರಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಇದೊಂದು ದೊಡ್ಡ ವಿಷಯವಾಗಿ ಹೊರಹೊಮ್ಮಿತು. ನಂತರ ಬಹಳಷ್ಟು ಹೋರಾಟಗಳು ನಡೆದಿದ್ದವು. ಹೋರಾಟಕ್ಕೆ ಮಣಿದು ಜನಪ್ರತಿನಿಧಿಗಳ ಒತ್ತಡದ ಮೇರೆಗೆ ಸುಮಾರು 12 ಕಾರ್ಖಾನೆಗಳು ಬಂದ್ ಮಾಡಲಾಗಿತ್ತು. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನರು ನಿಟ್ಟುಸಿರು ಬಿಟ್ಟಿದ್ದರು. ಏಕೆಂದರೆ ಕಾರ್ಖಾನೆಗಳ ದುರ್ವಾಸನೆ ಅಷ್ಟೇ ಅಲ್ಲದೆ ಕುಡಿಯುವ ನೀರಲ್ಲೂ ಕೆಮಿಕಲ್ ಮಿಶ್ರಿತ ನೀರು ಬರುವುದರಿಂದ ಚರ್ಮ ರೋಗ ಸೇರಿ ಹಲವಾರು ಮಾರಕ ರೋಗಗಳಿಗೆ ಜನರು ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಫ್ಯಾಕ್ಟರಿಗಳು ಬಂದ್ ಆದ ನಂತರ ಗಬ್ಬು ವಾಸನೆ ಹಾಗೂ ಕೆಮಿಕಲ್ ಮಿಶ್ರಿತ ನೀರು ಕಡಿಮೆಯಾಗಿರುವುದರಿಂದ ಜನರು ನಿಟ್ಟುಸಿರು ಬಿಟ್ಟಿದ್ದರು. ಮಳೆಗಾಲದಲ್ಲಿ ಮಳೆ ಶುರುವಾದ ನಂತರ ಮೊದಲಿನಂತೆ ನೀರಿನ ಜೊತೆಗೆ ಕೆಮಿಕಲ್ ಹರಿದು ಬಂದಿದ್ದು ಇದೀಗ ಜನರಲ್ಲಿ ಆತಂಕ ಮೂಡಿಸಿದೆ. ಫ್ಯಾಕ್ಟರಿಗಳೆಲ್ಲ ಬಂದ್ ಆಗಿವೆ ಅಂದಿದ್ದೀರಿ, ಇದೆಲ್ಲ ಏನು? ರೋಗ ರುಜಿನಗಳಿಗೆ ತುತ್ತಾಗುವ ಬದಲು ವಿಷ ಕೊಟ್ಟು ಬಿಡಿ, ನಾವು ಒಮ್ಮೆಯೇ ಸಾಯುತ್ತೇವೆ ಎಂದು ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಈ ನೀರಿನಲ್ಲಿ ಹರಿಯುತ್ತಿರುವ ವಿಷಪೂರಿತ ಕೆಮಿಕಲ್ ಎಲ್ಲಿಂದ ಬರುತ್ತಿದೆ ಹಾಗೂ ಇದರಿಂದಾಗುವ ನಷ್ಟ ಏನೆಂಬುದರ ಕುರಿತು ತನಿಖೆ ನಡೆಸಿ ಇದಕ್ಕೆ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ನಾವು ಕಳೆದ ಬಾರಿನೂ ಹೋರಾಟ ಮಾಡಿದ್ವಿ, ಅದಕ್ಕಿಂತ ಮುಂಚೆನೂ ಹೋರಾಟ ಮಾಡಿದ್ವಿ. ಮತ್ತು ನ್ಯಾಷನಲ್ ಲೆವೆಲಲ್ಲಿ PM ಮತ್ತು ಹೋಮ್ ಮಿನಿಸ್ಟ್ರಿ ಅವರಿಗೂ ತಿಳಿಸಿದ್ವಿ, ಮತ್ತು ನ್ಯಾಷನಲ್ ಲೆವೆಲಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡಿಗೂ ತಿಳಿಸಿದ್ವಿ, ಮತ್ತು ನಮ್ಮ ರಾಜ್ಯದ ಕರ್ನಾಟಕ ಪರಿಸರ ಅಧಿಕಾರಿಗಳಿದ್ದಾರೆ ಅವರಿಗೂ ತಿಳಿಸಿದ್ವಿ. ಎಲ್ಲ ಕಡೆ ಲೆಟರ್ ಹಾಕಿದ್ವಿ, ಆವಾಜನ್ನು ಮಾಡಿದ್ವಿ. ಮತ್ತು ಕಳೆದ 2 ವರ್ಷ 3 ವರ್ಷ 1 ವರ್ಷ ಹಿಂದ್ಗಡೆನೂ ಈ ಥರನೇ ನೀರು ಹಳ್ಳದಲ್ಲಿದ್ದವು, ಮತ್ತು ಇವಾಗೂ ಈ ನೀರಿಲ್ಲಿ ಬಂದಿದೆ. ನಾವು ಈಗಿನ ಪರಿಸ್ಥಿತಿ ನೋಡಿದರೆ ಇಲ್ಲೇ ಸೈಡಲ್ಲಿ ಒಂದು ಬಾವಿ ಇದೆ, ಆ ಬಾವಿದನ್ನು ನಾವು ವಿಡಿಯೋ ಕೊಡ್ತೀವಿ ನಿಮಗೆ. ಆ ಬಾವಿಯಲ್ಲೂ ಬ್ಲ್ಯಾಕ್ ಕಲರ್ ನೀರಿದೆ. ಇದೇ ನೀರು ನಮ್ಮ ಊರಿನ ಬೋರ್ವೆಲ್ಲು ಬಾವಿಗಳಲ್ಲೆಲ್ಲ ಬರ್ತಾ ಇದೆ ಅಂತ ಆಲ್ರೆಡಿ ರಿಪೋರ್ಟ್ಸು ಇವೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ದವ್ರದ್ದೊಂದು ಕಮಿಟಿ ಮಾಡಿ ಆ ಕಮಿಟಿ ರಿಪೋರ್ಟ್ಸು ಇದೆ. ಮತ್ತು ಈ ಫ್ಯಾಕ್ಟ್ರಿಗಳಿಗೆ ಜನರ ಕಣ್ಣಲ್ಲಿ ಮಣ್ಣು ಹಾಕುವಂತೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು 15 ದಿವಸ 20 ದಿವಸ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗ್ತವೆ, ಮತ್ತು ಫ್ಯಾಕ್ಟ್ರಿಗಳು ಆನ್ ಆಗ್ತವೆ, ಜನರು ಶಾಂತ ಆಗ್ತಾರೆ. ಈಗ ನೀವು ತಾವು ನೋಡ್ಬೋದು, ಇಲ್ಲೇ ನೀರಿದೆ, ಈ ನೀರಲ್ಲಿ ಮೀನು ಕಾಣಲ್ಲ, ಹಿಂಡಿನೂ ಕಾಣಲ್ಲ, ಹಾವು ಕಾಣಲ್ಲ. ಯಾಕಂದರೆ ನಾವೇನು ಚಿಕ್ಕಾಗಿದ್ದೀವಿ ಈ ನೀರಲ್ಲಿ ಸ್ನಾನ ಮಾಡ್ತಿದ್ವಿ, ಇಲ್ಲಿ ಬಟ್ಟೆ ಒಗಿತಿದ್ರು, ಇದರಲ್ಲಿ ಮೀನು ಹಿಡಿತಿದ್ರು ಜನ. ಈಗೊತ್ತು ಏನೂ ಕಾಣಲ್ಲ. ನಾವು ಅಂಬೋದೇನಂತಂದರೆ ನಮ್ಮ ಜಿಲ್ಲೆಯಿಂದನೇ ನಮ್ಮ ಪರಿಸರ ಏನು ಮಿನಿಸ್ಟರ್ಸ್ ಇದ್ದಾರೆ, ನಮ್ಮ ಈಶ್ವರ್ ಖಂಡ್ರೆ ಅವರು, ಅವ್ರಿಗೆ ನಾವು ಹೇಳೋದೇನಂತಂದರೆ ಅವರ ಜಿಲ್ಲೆಯಲ್ಲಿಯೇ ಇಂಥ ಫ್ಯಾಕ್ಟ್ರೀಸ್ಗಳಿದ್ದಾವೆ. ಇದೇ ನೀರು ಕಾರಂಜ ಡ್ಯಾಮಿಗೆ ಹೋಗುತ್ತೆ, ಇದೇ ನೀರು ಎಲ್ಲ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಇದರಿಂದ ಈಗ ಡೆಂಗು ಇಂದ ಇವರು ಫೈಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ. ಜಸ್ಟ್ ತಾವು ಈ ನೀರನ್ನು ನೋಡ್ಕೊಳ್ಳಿ, ಈ ನೀರಿಂದ ಏನು ಎಫೆಕ್ಟ್ ಆಗಬಹುದು. ನಾವು ಇಷ್ಟೇ ಹೇಳೋದು, ಯಾವ ಫ್ಯಾಕ್ಟ್ರಿಗಳು ಈ ನೀರನ್ನು ಹಾಳು ಮಾಡ್ತಾ ಇದ್ದಾವೆ ಆ ಫ್ಯಾಕ್ಟ್ರಿಗಳ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಎತ್ತುತ್ತೀವಿ. ಧ್ವನಿ ಎತ್ತಿದ ಮೇಲೆ ನಮಗೆ ಅಂತಾರೆ ಇವರು ಹಫ್ತಾಖೋರು ಉಸುಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸಪೋರ್ಟಲ್ಲಿ ಯಾರೂ ನಿಂತ್ಕೊಳ್ಳಲ್ಲ. ನಾವೇ ಎಷ್ಟಂತ ಮಾಡೋಣ, ಜನಕ್ಕೂ ಗೊತ್ತಾಗಬೇಕು. ಎಲ್ಲ ಜನ ಕಲಿತು ಸಂಘರ್ಷ ಮಾಡಿದ್ರೇ ಈ ಫ್ಯಾಕ್ಟ್ರಿಗಳಿಗೆ ಒಂದು ಇದು ಮಾಡ್ಬೋದು.
ಅದ್ರ ಸಲುವಾಗಿ ನಾವು ಸೈಲೆಂಟ್ ಆಗಿದ್ದೀವಿ. ಯಾಕಂತಂದರೆ ಎಲ್ಲ ಗೌರ್ಮೆಂಟಿಗೆ ಲೆಟರ್ ಹಾಕಿದ್ದಾಯಿತು, ಎಲ್ಲ ಅಧಿಕಾರಿಗಳಿಗೆ ಲೆಟರ್ ಹಾಕಿದ್ದಾಯಿತು, DC ಅವ್ರಿಗೂ ಲೆಟರ್ ಹಾಕಿದ್ದಾಯಿತು, AC ಅವ್ರಿಗೂ ಲೆಟರ್ ಹಾಕಿದ್ದಾಯಿತು, CM ಅವ್ರಿಗೂ ಲೆಟರ್ ಹಾಕಿದ್ದಾಯಿತು, PM ಅವ್ರಿಗೂ ಲೆಟರ್ ಹಾಕಿದ್ದಾಯಿತು. ಬಟ್ ನನಗನ್ಸುತ್ತೆ ಈ ಗೌರ್ಮೆಂಟ್ ಏನಿದೆ, ಗೌರ್ಮೆಂಟಿಂದ ದೊಡ್ಡವೂ ಆ ಫ್ಯಾಕ್ಟ್ರಿಗಳಿವೆ. ಅದರ ಸಲುವಾಗಿ ಅದರ ಮೇಲೆ ಏನು ಆಗ್ತಾಯಿಲ್ಲ, ಏನು ಆ್ಯಕ್ಷನ್ ಆಗ್ತಾಯಿಲ್ಲ. ಅದ್ರ ಸಲುವಾಗಿ ನಾವು ಸೈಲೆಂಟ್ ಆಗಿವಿ. ನಗರ್ ಹಾಗೂ ಮೋಳ್ಕೆರ, ಗಡ್ವಂತಿ, ಬಸಂತಪುರ ಸುತ್ತಮುತ್ತಲೂ ಇರುವಂಥ ಹಳ್ಳಿ ಹಾಗೂ ಹುಮನಾಬಾದ್ ತಾಲೂಕಿನಲ್ಲೂ ಸಹ ಈ ಒಂದು ಕೆಮಿಕಲ್ ಹರಡ್ತಾ ಇದ್ದರೂ ಸಹ ಇಲ್ಲಿಯವರೆಗೆ ಏನು ಅಧಿಕಾರಿಗಳು ಆಗ್ತಾ ಇಲ್ಲ. ಮನವಿ ಪತ್ರ ಕೊಟ್ಟು ಸಾಕಾಯಿತು, ನೋಟಿಸ್ ಕೊಟ್ಟು ಸಾಕಾಯಿತು, ಜನರು ಹೋಗಿ ಪ್ರತಿಭಟನೆ ಮಾಡಿ ಸಾಕಾಯಿತು. ಈಗ ಕೊನೆಗೆ ಕಾನೂನು ನಾವು ಕೈಗೆ ತಗೊಬೇಕಂತ ಪರಿಸ್ಥಿತಿ ಅವರು ನಿರ್ಮಾಣ ಮಾಡಿದ್ದಾರೆ. ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮೊಳ್ಕೆರ, ಮಾಣಿಕ್ ನಗರ್, ಗಡ್ವಂತಿ, ಹುಮನಾಬಾದ್ ಎಲ್ಲ ನಮ್ಮ ಗ್ರಾಮಸ್ಥರ ವತಿಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೊಂದು ಕೊನೆಯ ಎಚ್ಚರಿಕೆ ಅವರಿಗೆ. ಇದರ ಬಗ್ಗೆ ಅವರು ಎಚ್ಚರಿಕೆ ತಗೊಂಡು ಗಮನ ಹರಿಸಿ ಅವರು ಒಂದು ವೇಳೆ ಕಾರ್ಖಾನೆಗಳನ್ನು ಬಂದ್ ಮಾಡಿಸ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಿಲ್ಲ ಅಂತಂದರೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಲ್ಲ. ಇಡೀ 4-5 ಗ್ರಾಮದ ಜನರು ನಾವು ಕಂಪ್ನಿಗಳಿಗೆ ನುಗ್ಗಿ ನಾವೇ ಬಂದ್ ಮಾಡಬೇಕಂತಕ್ಕಂಥ ಮಾತನ್ನು ನಾವು ಈ ಮಾಧ್ಯಮದ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೇನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಮಗೆ ಹೇಳಿ 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 ಸಾಕಾಗಿ ಕೊನೆಯ ಎಚ್ಚರಿಕೆಯನ್ನು ಇನ್ನೊಮ್ಮೆ ಕೊಡ್ತಾ ಇದ್ದೀನಿ. ನೀವು ಒಂದು ವೇಳೆ ಬಂದ್ ಮಾಡಿಲ್ಲ ಅಂತಂದರೆ 4 ಜನದ ಗ್ರಾಮಸ್ಥರು ಹಾಗೂ ಹುಮನಾಬಾದ್ ಪಟ್ಟಣದ ಜನರು ನಾವೆಲ್ಲರೂ ಸೇರಿ ನಾವೇ ಕಂಪ್ನಿಗಳಿಗೆ ಬಂದ್ ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತೇನೆ. ಕೊನೆಯ ಎಚ್ಚರಿಕೆ ಇರುತ್ತೆ. ಇದರ ಬಗ್ಗೆ ನೂತನ ಸಂಸದರಾದಂತಹ ಸಾಗರ್ ಖಂಡ್ರೆ ಅವರು, ನಮ್ಮ ಶಾಸಕರು, ನಮ್ಮ MLC ಸಾಹೇಬರು, ಉಸ್ತುವಾರಿ ಸಚಿವರು ಇದರ ಬಗ್ಗೆ ಪರಿಶೀಲನೆ ಮಾಡಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಅವರಿಗೆ ಒಂದು ಮನವಿಯನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಸಮಸ್ತ ಗ್ರಾಮಸ್ಥರ ಪರವಾಗಿ, ಪಟ್ಟಣದ ಪರವಾಗಿ ಈ ಅಧಿಕಾರಿಗಳು ಮಲ್ಕೊಂಡಿದ್ದಾರೆ, ನಿಜವಾಗ್ಲೂ ಮಲ್ಕೊಂಡಿದ್ದಾರೆ. ಇವರು ಪ್ರತಿಯೊಂದಕ್ಕೂ ಎಚ್ಚರಿಕೆ ನೀಡುವವರೆಗೆ ಯಾವುದೇ ರೀತಿಯಾದಂಥ ಕೆಲಸಗಳು ಹುಮನಾಬಾದ್ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಸುಮಾರು 4 ವರ್ಷದಿಂದ ನಮ್ಮ ಮುಖಂಡರಾದಂತಹ ಬಜರಂಗ್ ತಿವಾರಿ ಅವರು ಅನೇಕ ಬಾರಿ ಹೋರಾಡಿದ್ರು ಸಹ ಯಾವುದೇ ರೀತಿಯಾದಂಥ ಕ್ರಮ ಅವರು ಕೈಗೊಂಡಿಲ್ಲ. ಅದೇ ನೀವು ಹೊಡೆದಂಗೆ ಮಾಡಿರಿ, ನಾವು ಹತ್ತಂಗೆ ಮಾಡ್ತೀವಿ ನಮ್ಮ ಬೀದರ್ ಭಾಷೆದಾಗ ಹೇಳ್ಬೇಕಂತಂದ್ರೆ. 2 ದಿನ ಬಂದ್ ಮಾಡ್ತಾರೆ, ಮಳೆ ಬಂತು ಅಂತಂದ್ರೆ ಮಳೆ ನೀರಿನ ಮುಖಾಂತರವಾಗಿ ಅವರು ಕೆಮಿಕಲ್ ಬಿಡ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆಗೆ ಹೋಗಿ ನೋಡ್ರಿ, ನೀವು ರೋಡೇ ಕಾಣಲ್ಲ. ಹೋಗ್ತಕ್ಕಂಥ ಬರ್ತಕ್ಕಂಥ ವಾಹನಗಳಿಗೆ ರೋಡೇ ಕಾಣಲ್ಲ. ಆ ರೀತಿಯಾದಂಥ ಹೊಗೆ ಬಿಡ್ತಾ ಇದ್ದಾರೆ ಅವರು. ಇವ್ರ ಕಣ್ಣಾಗೆ ಏನಾದರೂ ಇಟ್ಕೊಂಡಿದ್ದಾರಾ? ಇವ್ರಿಗೆ ಕಣ್ಣಿಗೆ ಕಾಣಿಸ್ತದ ಇಲ್ಲ? ಅಧಿಕಾರಿಗಳಿಗೆ ಇವ್ರಿಗೆ ಮೂಗುಗಳು ಇದಾವ ಇಲ್ಲ? ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗ್ತಕ್ಕಂಥ ವಾಹನಗಳು ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಇಲ್ಲಿಯವರೆಗೆ ಯಾವುದೇ ಅಧಿಕಾರಿ ಬಂದು ಪರಿಶೀಲನೆ ಮಾಡಿಲ್ಲ. ಇಲ್ಲ ಅಂತಂದ್ರೆ ನಮಗೊಂದು ಸ್ವಲ್ಪ ವಿಷ ಆದರೂ ಕೊಟ್ಬಿಡ್ರಿ, ನಿಮಗೆ ನೆಮ್ಮದಿ ಆದರೂ ಸಿಗ್ತದ. ಅಧಿಕಾರಿಗಳೇ, ನಿಮ್ಮ ನಿರ್ಲಕ್ಷ್ಯಕ್ಕೆ ಜನರ ಸಾವಿಗೆ ನೀವೇ ಹೊಣೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು, ನೂತನವಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಎಚ್ಚರಿಕೆಯನ್ನು ತಗೋಬೇಕಂತೇಳಿ ಅವರಿಗೂ ಸಹ ನಾನು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಕೊರಗಿ ಸಾಯ ಬದಲು ನಿಮ್ಮ ಕೈಯಾರನೇ ನಮಗೆ ವಿಷ ಕೊಟ್ಟು ಕೊಲ್ಲಿ ಹಾಕ್ರಿ ನಮಗೆ. ಇವತ್ತು ನೋಡ್ರಿ, ಇದು ಫೈಜನ್ ಬರ್ರಿ, ಇಲ್ಲಿ ಮಾಣಿಕ್ ನಗರ ಊರಲ್ಲಿ ಇದ್ದೇವೆ ನಾವು. ಇವತ್ತು ಬರ್ರಿ ಇಲ್ಲಿ ಹಳ್ಳಕ್ಕೆ ನೋಡ್ರಿ, ಇಲ್ಲಿ ನೀರು ಇವತ್ತು ರೈತರು ಸಾಯ್ತಾ ಇದ್ದಾರೆ.
ಇವತ್ತು ಅನೇಕ ಹಳ್ಳಿದಲ್ಲಿ ಏನದ ಗರೀಬರು ಭಾಳಷ್ಟು ಮಹಿಳೆಯರು ನೋಡ್ರಿ ಗರ್ಭಕೋಶದಲ್ಲಿ ಕೂಸು ಸಾಯ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ನೀವು? ಮ್ಯಾಲಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ತೇವೆ ಅಂತ ಎಲ್ಲಿ ಅಭಿವೃದ್ಧಿ ಇದೆ ರೀ? ಇವತ್ತು ಜನಸಾಮಾನ್ಯರ ಸಾಯ್ತಾ ಇದ್ದ ಮೇಲೆ ಎಲ್ಲಿ ಸ್ವಾಮಿ ಅಭಿವೃದ್ಧಿ ಇರೋದು? ಬರ್ರಿ ಮಾನ್ಯ ಸಿದ್ಧಲಿಂಗ ಪಾಟೀಲ್ ಸಾಹೇಬ್ರೆ, ನೀವು ಶಾಸಕರಾಗಿರಿ, ಇದೇ ಕಂಪನಿ ಇಂಡಸ್ಟ್ರಿಯಲ್ ಹೆಸರು ಮೇಲೆ ಗೊತ್ತೇನದಂದ್ರೆ ಕಂಪನಿ ಬಂದ್ ಮಾಡ್ತೀರಿ ಅಂತೇಳಿ ನೀವು ನಮಗೆ ಮಾತನ್ನು ಕೊಟ್ಟಿದ್ದೀರಿ. ಈ ಮಾತುಗಳನ್ನು ನೀವು ಉಳಿಸ್ಕೋಬೇಕು. ನೀವು ಕೊಟ್ಟ ಮಾತು ಉಳಿಸ್ಕೋರಿ. ಇವತ್ತು ಕ್ಷೇತ್ರ ಜನ ಏನದಂದ್ರೆ ಇದೇ ವಿಷಕಾರಿ ನೀರನ್ನು ಕೊಂಡಿ ಸಾಯ್ತಾ ಇದ್ದೇವೆ ನಾವೆಲ್ಲ. ಇವತ್ತು ಚರ್ಮ ರೋಗದಿಂದ ಸಾಯ್ತಾ ಇದ್ದೆವು. ಇವತ್ತು ಅನೇಕ ನೋಡ್ರಿ, ಇವತ್ತು ಗಡವಂತಿ, ಮಾಣಿಕ್ ನಗರ್, ಮೋಳ್ಕೆರ, ದುಮ್ಮನ್ಸೂರು ಬಲ್ ಹತ್ರ ಬರ್ರಿ ನೀವು. ಅನೇಕ ಸ್ಕ್ರೀನ್ ಸಮಸ್ಯೆದಿಂದ ಏನದಂದ್ರೆ ನರಳಿ ಸಾಯ್ತಾ ಇದ್ದಾರೆ. ಏನು ರೀ ನೀವು ಮ್ಯಾಲಿಂದ ಹೇಳ್ತೀರಾ ನಾನು ಒಳ್ಳೇದು ಮಾಡ್ತೀನಿ, ನಾನು ಕಂಪನಿಗಳು ಎಲ್ಲಿ ಬಂದ್ ಮಾಡಿರಿ ಕಂಪನಿ ಕೂಡ ಕುಂತು ಸಾಮಾನ್ಯರ ಕೂಡ ಕುಂತು ನೀವು ಬದುಕ್ರಿ, ನಮ್ಮ ಕೂಡ ನಮ್ಮ ಜೊತೆಲಿ ಬರ್ರಿ ನೀವು. ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನಿಮಗೆ ಭೀ ನಾವು ಮನವಿ ಮಾಡ್ತಾಯಿದ್ದೆವು. ನಮ್ಮ ಭಾಗದ ಸಚಿವರಾಗಿದ್ದೀರಿ, ನೀವು ಬರ್ರಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರ್ರಿ. ನಮ್ಮ ಹುಮ್ನಾಬಾದ್ ಕ್ಷೇತ್ರದ ಬಂದು ಇಲ್ಲಿನ ಜನಗಳ ತಕ್ಲೀಫನ್ನು ನೋಡಿ ಅನೇಕ ರೋಗಿಗಳು ಚರ್ಮ ರೋಗದಿಂದ ನರಳಿ ಸಾಯ್ತಾ ಇದ್ದಾರೆ. ನಿಮಗೆ ಈ ಶಾಪ ತಡ್ತದೆ. ಮಾನ್ಯ ಸಿದ್ಧಲಿಂಗ ಪಾಟೀಲ್ ಸಾಹೇಬ್ರೆ ಹಾಗೂ ಸಚಿವರೇ ಹಾಗೂ ನಿಮ್ಮ ಮಗ ಕೂಡ ಈಗ ಹೊಸದಾಗಿ ಏನದ ನೂತನ ಸಂಸದಾಗಿದ್ದಾರೆ. ನಿಮ್ಮ ಗಮನಕ್ಕೆ ಬರಬೇಕಿದು. ಈಗ ಜನಸಾಮಾನ್ಯರ ಕಷ್ಟ ಕೇಳಿಲ್ಲ ಅಂದರೆ ನಿಮ್ಗೆ ಈ ಶಾಪ ತಟ್ಟಲ್ದೇ ಬಿಡಲ್ಲ ಅಂಥೇಳಿ ನಾನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನೀವು ದಯವಿಟ್ಟು ಹೇಳ್ತಾ ಇದ್ದೆವು, ನೀವು ಜನಸಾಮಾನ್ಯರನ್ನ ಕೊರಗಿ ಸಾಯಿಸೋ ಬದಲು ಒಂದೇ ಸಲ ನಿಮ್ಮ ಕೈಯಾರ ನಮಗೆ ವಿಷ ಕೊಟ್ಟು ಒಂದೇ ಸಲ ಕೊಲ್ಲಾಕ್ರಿ ನೀವು. ನಮಗೆ ಸಾಕಾಗ್ಯದ್ರಿ ಈ ಕೆಮಿಕಲ್ದಿಂದು. ಎಲ್ರಿ ಕಂಪನಿಗಳು ಎಲ್ಲಿ ಬಂದಾಗ್ಯಾವ ತೋರಿಸ್ರಿ ನಮಗೆ. 12 ಕಂಪನಿಗಳು ಬಂದ್ ಮಾಡಿದೆವು, ಆ ಕಂಪನಿ ಬಂದ್ ಮಾಡಿದೆವು. ಆದ್ರೆ ಬಂದ್ ಮಾಡಿದ್ರೆ ಯಾಕ್ರಿ ನಮಗೆ ಇಂಥ ನೀರುಗಳು ಹೊಂಟವಿಲ್ಲಿ? ನಾವು ಕುಡಿಯೋಂಥ ನೀರು ವಾಸ ಮಾಡೋ ಅಂಥ ಏರಿಯಾದಲ್ಲಿ ನೀವು ಬಂದು ಒಂದು 2 ದಿವಸ ನಮ್ಮ ಜೊತೇಲಿ ಇದ್ದು ನಾವು ಊಟ ಮಾಡೋ ಅಂಥ ಆಹಾರ ಊಟ ಮಾಡಿ, ನಾವು ಕುಡಿಯೋಂಥ ನೀರು ನೀವು ಕುಡೀರಿ. ನಮ್ಮ ಕಷ್ಟ ನಿಮಗೆ ಗೊತ್ತಾಗುತ್ತೆ. ನೀವಿವತ್ತು ನಿಜವಾದ ಅಭಿವೃದ್ಧಿ ಮಾಡ್ತೇವಂತ ಹೇಳಿ ಯುವಕರಿಗೆ ಏನದ ಡ್ಯೂಟಿ ಕೊಡ್ತೇವೆ, ಹಾಂಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಏನೇನೋ ಹೇಳಿ ನೀವು ಓಟನ್ನು ತಕ್ಕೊಂಡು ಜನಸಾಮಾನ್ಯರಿಗೆ ನೀವು ನರಳಿ ಸಾಯ್ತಾ ಇದ್ದರೂ ಕೂಡ ನೀವು ಧ್ವನಿ ಎತ್ತಲ್ಲೇನ್ರಿ? ಇದು ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ನಮ್ಮ ಶರೀರದಲ್ಲಿ ನಮ್ಮ ಪಾರ್ಟ್ಸ್ಗಳೇ ಇಲ್ದಂಗೆ ನಾವು ನೋಡ್ಲಿಕ್ಕೆ ಮಾತ್ರ ದಂಡ. ನೀವೇನು ಮಾಡ್ತಾಯಿದ್ದೀರಿ? ಬರ್ರಿ ನೋಡ್ರಿ, ನೀವು ಬರ್ರಿ. ಇಲ್ಲೇ ಮಾಣಿಕ್ ನಗರದಾಗ ನಾವು ನಿಂತೇವು. ಇಲ್ಲಿ ಹಳ್ಳಗದ ಮೇನ್ ಹಳ್ಳ ಇದು. ಇದು ನಮ್ಮ ಹೆಸರು ಸೋಮಶೇಖರ್ ಪಾಟೀಲ್ ಅಂತ, ಮಾಣಿಕ್ ಗ್ರಾಮವಾಸಿ. ಇದು ಹೆಂಗಾಗಿದೆ ಅಂದರೆ ಎಲ್ಲರೂ MLC ಆಗಲಿ, ಸಚಿವರು ಆಗಲಿ, MLAಗಳಾಗಲಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ನಮಗೆ. ಕೆಲಸ ಮಾತ್ರ ಆಗ್ತಾಯಿಲ್ಲ. ಇಲ್ಲಿ MLA ಸಾಹೇಬ್ ಬಂದಿದ್ದರು, ಎಲ್ಲ ಬಂದಾಗೈತೆ ಸ್ವಲ್ಪ. ಇಲ್ಲಾಂದರೆ ಪೂರ ಬಂದಾಗಿಲ್ಲ, ಸ್ವಲ್ಪ ಬಂದಾಗಿತ್ತು. ಇವಾಗ ಮಳೆ ಬಂದ ತಕ್ಷಣ ಮತ್ತೆ ಇಮಿಡಿಯೇಟಿ ಬರ್ತಾಯಿದೆ ಎಲ್ಲ. ಮೊನ್ನೆ ರಾತ್ರಿ ನಾನು MLA ಸಾಹೇಬ್ ಫೋನ್ ಮಾಡಿ ಕೇಳಿದೆ, ಸರ್ ಹಿಂಗೆ ಮಾಡಿದೆ ಹೆಂಗೆ ಸರ್? ಇಲ್ಲ ಸೋಮಣ್ಣ, ಮಿನಿಸ್ಟ್ರಿಗೆ ಮಾತಾಡಿದ್ದೀವಿ, ನಾವು ಎಷ್ಟು ಬೇಗ ಮಾಡ್ತೀವಿ. ಆ ತಕ್ಷಣ DC ಅವ್ರಿಗೆ ಫೋನ್ ಮಾಡಿ DCPA ಪಿಕ್ ಮಾಡಿದ್ರು. ಇಲ್ಲ ನೀವು ತಹಶೀಲ್ದಾರ್ಗೆ ಮಾತಾಡಿ ಅಂತ ಹೇಳಿದ್ರು. ತಹಶೀಲ್ದಾರ್ ಮಾತಾಡಿದ್ರೆ ಏನಂತಾರೆ, ನೀವು ಇಲ್ಲ ಪೊಲ್ಯೂಷನ್ ಬೋರ್ಡ್ದು ಮಾತಾಡಿ ಅಂದ್ರೆ. ಅವ್ರಿಗೆ ಫೋನ್ ಮಾಡ್ತಾರೆ ಅಂದರೆ ಇಲ್ಲ ಸರ್, ಇದು ಆ್ಯಕ್ಚುಲಿ ಕೆಮಿಕಲ್ದಿಲ್ಲ, ಇದು ಹೊರಗಿಂದ ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ. ಅವ್ರು ವೀಡಿಯೋಸ್ ಅದು ಹಾಕಿದ್ದಾರೆ ನಂಗೆ ಅವರು. ಸೊ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು. ಸೊ ಪ್ಲೀಸ್ ದಯಮಾಡಿ, ತುಂಬ ತೊಂದರೆ ಆಗ್ತದೆ, ನಮ್ಗೆ ತೊಂದರೆ ಆಗ್ತಾಯಿದೆ, ಆದಷ್ಟು ಬೇಗ ಮಾಡಿಕೊಡಿ ಅದು ಅಂತ ಮಾತನಾಡಿ. ಹೇಳೋದೇನೆಂದರೆ ಇಲ್ಲಿ ಕೆಮಿಕಲ್ ಕಂಪ್ನಿಗಳು ಜಾಸ್ತಿ ಆಗಿವೆ. ಅದಕ್ಕೋಸ್ಕರ ಈ ಚರಂಡಿ ನೀರೆಲ್ಲ ನಮ್ಮ ಈ ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಹಳ್ಳಕ್ಕೆ ಬಿಡೋದ್ರಿಂದ ಇಲ್ಲಿ ಕುಡಿಯೋ ನೀರಿಗಾಗಲಿ, ಬೋರ್ವೆಲ್ ನೀರಿಗಾಗಲಿ ಯಾವುದೇ ರೀತಿಯ ತೊಂದರೆ ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ಈ ತಹಸೀಲ್ದಾರ್ ಆಗಲಿ ಮತ್ತು MLAಗಳಾಗಲಿ ಇದಕ್ಕೆ ಒಳ್ಳೆ ರೀತಿಯ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಒಂದು ಪರಿಶುದ್ಧವಾದ ನೀರು ಜನರಿಗೆ ಕುಡಿಯಲು ಆಗಲಿ ಮತ್ತು ನಳಗಳಿಗೆ ಬರುವಂತಹ ನೀರುಗಳಾಗಲಿ ಕಶ್ಮಲವಾಗಿ ಬರ್ತಾಯಿದೆ. ಅದಕ್ಕೋಸ್ಕರ ಇದಕ್ಕೆ ಬೇಜವಾಬ್ದಾರಿಯನ್ನು ತೋರಿಸದೆ ಒಳ್ಳೆ ರೀತಿಯಲ್ಲಿ ಒಂದು ಕಠಿಣವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿ ಇಲ್ಲಿ ನಾನು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ.